ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇದೆ. ಇಷ್ಟು ದಿನ ಕೇರಳದ ಓಣಂ ಬಂಪರ್ ಲಾಟ್ರಿ ಫಸ್ಟ್ ಪ್ರೈಸ್ 25 ಕೋಟಿ ರೂಪಾಯಿ ಇತ್ತು ಅಲ್ವಾ? ಆದ್ರೆ ಇವಾಗ ಆ ರೆಕಾರ್ಡ್ ಬ್ರೇಕ್ ಆಗಿದೆ. ಕೇರಳ ಗವರ್ಮೆಂಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ವರ್ಷದ ಅಂದ್ರೆ ತಿರುವೋಣಂ ಬಂಪರ್ 2026ರ ಒಂದನೇ ಪ್ರೈಸ್ ಮೊತ್ತವನ್ನ ಬರೋಬ್ಬರಿ 30 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದೆ. ಹೌದು, ನೀವು ಕೇಳಿದ್ದು 100% ನಿಜ. ಇನ್ಮೇಲೆ ಓಣಂ ಬಂಪರ್ ಫಸ್ಟ್ ಪ್ರೈಸ್ 25 ಕೋಟಿ ಅಲ್ಲ, ಬದಲಾಗಿ 30 ಕೋಟಿ ರೂಪಾಯಿ. ಇಡೀ ಇಂಡಿಯಾದಲ್ಲೇ ಇದು ಹೈಯೆಸ್ಟ್ ಪ್ರೈಸ್ ಮನಿ ಲಾಟರಿ ಆಗಿದೆ. ಹಾಗಾದ್ರೆ ಈ 30 ಕೋಟಿ ರೂಪಾಯಿ ಓಣಂ ಬಂಪರ್ ನ ಕಂಪ್ಲೀಟ್ ಪ್ರೈಸ್ ಸ್ಟ್ರಕ್ಚರ್ ಮತ್ತು ಡೇಟ್ಸ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ, ಇಷ್ಟೊಂದು ದೊಡ್ಡ ಪ್ರೈಸ್ ಮನಿ ಕೊಡ್ತಿದ್ದಾರೆ ಅಂದ್ಮೇಲೆ ಟಿಕೆಟ್ ರೇಟ್ ಜಾಸ್ತಿ ಆಗಿದ್ಯಾ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಆದ್ರೆ ಖುಷಿ ಪಡೋ ವಿಷಯ ಏನಪ್ಪಾ ಅಂದ್ರೆ ಟಿಕೆಟ್ ರೇಟ್ ನಲ್ಲಿ ಯಾವುದೇ ಚೇಂಜ್ ಇಲ್ಲ. ಹೋದ ವರ್ಷ ತರಾನೇ ಈ ವರ್ಷವೂ ಟಿಕೆಟ್ ಬೆಲೆ ಕೇವಲ 500 ರೂಪಾಯಿ ಮಾತ್ರ ಇರಲಿದೆ. ಇನ್ನು ಇದರ ಇಂಪಾರ್ಟೆಂಟ್ ಡೇಟ್ಸ್ ನೋಟ್ ಮಾಡ್ಕೊಳ್ಳಿ. ಈ ತಿರುವೋಣಂ ಬಂಪರ್ ನ 2026ರ BR111 ಅಫಿಷಿಯಲ್ ಟಿಕೆಟ್ ಸೇಲ್ಸ್ ಇದೇ ತಿಂಗಳು ಅಂದ್ರೆ ಜುಲೈ 17, 2026ಕ್ಕೆ ಲಾಂಚ್ ಆಗ್ತಿದೆ. ಜುಲೈ 17ರಿಂದ ನಿಮಗೆ ಮಾರ್ಕೆಟ್ ನಲ್ಲಿ ಟಿಕೆಟ್ ಸಿಗುತ್ತೆ. ಇನ್ನು ಎಲ್ಲರೂ ಕಾಯ್ತಿರೋ ಆ ಅದೃಷ್ಟದ ಲಕ್ಕಿ ಡ್ರಾ ಡೇಟ್ ಬಂದು ಸೆಪ್ಟೆಂಬರ್ 26, 2026. ಅಂದ್ರೆ ಸೆಪ್ಟೆಂಬರ್ 26ಕ್ಕೆ ಈ 30 ಕೋಟಿಯ ಒಡೆಯ ಯಾರು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಇವಾಗ ಮೇನ್ ಮ್ಯಾಟರ್ ಗೆ ಬರೋಣ. ಗವರ್ಮೆಂಟ್ ಫಸ್ಟ್ ಪ್ರೈಸ್ ಅನ್ನ 5 ಕೋಟಿ ರೂಪಾಯಿ ಜಾಸ್ತಿ ಮಾಡಿ 30 ಕೋಟಿ ಮಾಡಿದೆ ಅಲ್ವಾ? ಈ ಕಾರಣದಿಂದಾಗಿ ಪ್ರೈಸ್ ಸ್ಟ್ರಕ್ಚರ್ ನಲ್ಲಿ ಒಂದು ಸಣ್ಣ ಚೇಂಜ್ ಮಾಡಿದ್ದಾರೆ. ಅದೇನು ಅಂದ್ರೆ ಮೂರನೇ ಪ್ರೈಸ್ ಮೊತ್ತವನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬನ್ನಿ ಅದೇನು ಬದಲಾವಣೆ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ಪ್ರೈಸ್ 30 ಕೋಟಿ ಒಬ್ಬ ವಿನ್ನರ್ ಗೆ ಸಿಗುತ್ತೆ. ಸೆಕೆಂಡ್ ಪ್ರೈಸ್ 1 ಕೋಟಿ ರೂಪಾಯಿ, ಇದು ಒಬ್ಬರಿಗಲ್ಲ ಬರೋಬ್ಬರಿ 20 ಜನಕ್ಕೆ ಸಿಗುತ್ತೆ. ಅಂದ್ರೆ ಲಾಟರಿಯ ಪ್ರತಿ ಸೀರೀಸ್ ನಲ್ಲಿ ಇಬ್ಬಿಬ್ಬರಿಗೆ ತಲಾ 1 ಕೋಟಿ ರೂಪಾಯಿ ಸಿಗಲಿದೆ. ಥರ್ಡ್ ಪ್ರೈಸ್ ಇಲ್ಲಿ ಇವಾಗ ಚೇಂಜ್ ಆಗಿದೆ ನೋಡಿ. ಹೋದ ವರ್ಷ ಥರ್ಡ್ ಪ್ರೈಸ್ 50 ಲಕ್ಷ ಇತ್ತು, ಆದ್ರೆ ಈ ವರ್ಷ ಅದನ್ನ 25 ಲಕ್ಷಕ್ಕೆ ಇಳಿಸಲಾಗಿದೆ. ಆದ್ರೆ ಇದು ಕೂಡ 20 ಜನಕ್ಕೆ ಸಿಗುತ್ತೆ. ಇನ್ನು ಇದರ ಜೊತೆಗೆ ಫೋರ್ತ್ ಪ್ರೈಸ್ 5 ಲಕ್ಷ, ಫಿಫ್ತ್ ಪ್ರೈಸ್ 2 ಲಕ್ಷ, ಹೀಗೆ ಕೆಳಗಿನ ಹಂತದಲ್ಲೂ ಪ್ರೈಸ್ ಗಳು ಇರಲಿವೆ. ಟೋಟಲ್ ಆಗಿ ಈ ಸಲ ಇಡೀ ಓಣಂ ಬಂಪರ್ ನ ಒಟ್ಟು ಪ್ರೈಸ್ ಪೂಲ್ ಬಂದು ಬರೋಬ್ಬರಿ 125.54 ಕೋಟಿ ರೂಪಾಯಿಗಳು. ಇವಾಗ ಎಲ್ಲರ ಮೈಂಡ್ ನಲ್ಲಿ ಬರೋ ಮೈನ್ ಪ್ರಶ್ನೆ, 30 ಕೋಟಿ ಲಾಟರಿ ಹೊಡೆದ್ರೆ ನಮ್ಮ ಕೈಗೆ ನೆಟ್ ಅಮೌಂಟ್ ಎಷ್ಟು ಸಿಗುತ್ತೆ ಮತ್ತು ಟ್ಯಾಕ್ಸ್ ಎಷ್ಟು ಕಟ್ ಆಗುತ್ತೆ? ಬನ್ನಿ ಇದರ ಸಿಂಪಲ್ ಕ್ಯಾಲ್ಕುಲೇಷನ್ ನೋಡೋಣ. ಮೊದಲಿಗೆ ಏಜೆಂಟ್ ಕಮಿಷನ್ ಕಟ್ ಆಗುತ್ತೆ. ನಿಮಗೆ ಟಿಕೆಟ್ ಮಾರಿದ ಲಾಟರಿ ಏಜೆಂಟ್ ಗೆ ಒಟ್ಟು ಮೊತ್ತದ 10% ಕಮಿಷನ್ ಹೋಗುತ್ತೆ. ಹಾಗಾಗಿ 30 ಕೋಟಿಯಲ್ಲಿ 10% ಅಂದ್ರೆ ಬರೋಬ್ಬರಿ 3 ಕೋಟಿ ರೂಪಾಯಿ ಏಜೆಂಟ್ ಕಮಿಷನ್ ಕಟ್ ಆಗುತ್ತೆ. ಅದಾದ್ಮೇಲೆ ಗವರ್ಮೆಂಟ್ ಟ್ಯಾಕ್ಸ್ ಅಂದ್ರೆ TDS. ರೂಲ್ಸ್ ಪ್ರಕಾರ ಪೂರ್ತಿ 30 ಕೋಟಿಯ ಮೇಲೆ 30% TDS ಕಟ್ ಆಗುತ್ತೆ. ಹಾಗಾಗಿ 30 ಕೋಟಿಗೆ 30% ಅಂದ್ರೆ 9 ಕೋಟಿ ರೂಪಾಯಿ ಟ್ಯಾಕ್ಸ್ ರೂಪದಲ್ಲಿ ಕಟ್ ಆಗುತ್ತೆ. ಇದು ಮಾತ್ರ ಅಲ್ಲದೆ ಅಮೌಂಟ್ ದೊಡ್ಡದಾಗಿರೋದ್ರಿಂದ ಇದರ ಮೇಲೆ ಸರ್ಚಾರ್ಜ್ ಮತ್ತು ಸೆಸ್ ಕೂಡ ಅಪ್ಲೈ ಆಗುತ್ತೆ. ಇದೆಲ್ಲ ಕಟ್ಟಾದ್ಮೇಲೆ ಕೊನೆಗೆ ಆ ಫಸ್ಟ್ ಪ್ರೈಸ್ ವಿನ್ನರ್ ಕೈಗೆ ಸಿಗೋ ನೆಟ್ ಅಮೌಂಟ್ ಬಂದು ಅಂದಾಜು 17 ಕೋಟಿಯಿಂದ 17.5 ಕೋಟಿ ರೂಪಾಯಿಗಳು. ಹಾಗಾಗಿ ಫ್ರೆಂಡ್ಸ್, ಇದಾಗಿತ್ತು 30 ಕೋಟಿ ರೂಪಾಯಿಯ ಕೇರಳ ಓಣಂ ಬಂಪರ್ 2026ರ ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸ್ ಮತ್ತು ಇನ್ಫಾರ್ಮೇಶನ್. ಜುಲೈ 17ರಿಂದ ಅಫಿಷಿಯಲ್ ಆಗಿ ಟಿಕೆಟ್ ಸೇಲ್ಸ್ ಶುರು ಆಗುತ್ತೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.